ಓಹೋ, ಒಂದು ಬರೆಯಾಗಿ ಹೋದ ಶ್ರೀಮಂತ ಧರ್ಮೇಂದ್ರಪ್ಪನವರ ಆಗಮನ. ಬನ್ನಿ ಸಾರ್, ಬನ್ನಿ ಕುಳಿತುಕೊಳ್ಳಿ. ಕುಳಿತು ನಿನ್ನ ಜೊತೆ ಪ್ರೀತಿ ಸುವಾಸ ಮಾತನಾಡಲಿಕ್ಕೆ ಬಂದಿಲ್ಲ ಇನ್ಸ್ಪೆಕ್ಟರ್, ಹೋಗಲಿಕ್ಕೆ ಬಂದಿದ್ದೇನೆ. ಬಿಡಿಸಿಕೊಂಡು ಹೋಗಲು ಬಂದಿರುವೆಯೋ ಇಲ್ಲ ನೀನೇ ಒಳಗೆ ಬೀಳಲು ಬಂದಿರುವೆಯೋ? ಜಯರಾಮ, ಬರೀ ಜಯರಾಮನಲ್ಲ, ಇನ್ಸ್ಪೆಕ್ಟರ್ ಜಯರಾಮ್. ಜಯರಾಮ, ನನ್ನ ಮಗನಾದ ನೀನು ಚಂದಿಗೆ ಎದುರಾಗಿ ನಿಂತು ಮಾತನಾಡ್ತೇನೇನು? ತಂದೆಯಷ್ಟೇ ಏಕೋ, ಇಂಥ ಹೇಸಿ ಕೆಲಸ ಮಾಡುವ ತಂದೆಗೂ ನಾನು ಹೀಗೆ ಮಾತನಾಡುತ್ತೇನೆ. ಮಿಸ್ಟರ್ ಧರ್ಮೇಂದ್ರಪ್ಪ, ಎಲ್ಲಿದ್ದಾನೆ ನಿನ್ನ ಮಗ? ದಿನಕ್ಕೊಂದು ಹೆಣ್ಣಿನ ಜೊತೆ ತಕ್ಕಂದ ಆಡುತ್ತ ಕುಳಿತು ಕಳ್ಳ ಕದೀಮನಾಗಿ ಕಂಡವರ ಕಣ್ಣಲ್ಲಿ ಮಣ್ಣು ಹಾಕಿ ಮೆರೆದು ಈಗ ಒಳಗೆ ಬಿದ್ದಾನಲ್ಲ, ಅವನು ನಿನ್ನ ಮಗ. ಅಧಿಕಾರದಲ್ಲಿದ್ದು ಕಡು ಸತ್ಯವನ್ನು ಎತ್ತಿ ಮಾತನಾಡುವ ಇವನು ಈ ಕನ್ನಡ ತಾಯಿಯ ಮಗ. ಈಗ ನೀನು ಒಬ್ಬ ಈ ನಾಡಿನ ಹೊರಟು ಹೋಗಲಿಕ್ಕೆ ಬಂದಿಲ್ಲ ಇನ್ಸ್ಪೆಕ್ಟರ್. ಇವರಿಗೆ ಚೇತಿಗೆ ಚೇತ ಹಾಕಿ ಇವರನ್ನು ಬೆಳೆಸಿಕೊಂಡು ಹೋಗಲಿಕ್ಕೆ ಬಂದಿದ್ದೇನೆ. ನಾನು ಇವರನ್ನು ಬಿಡುಗಡೆ ಮಾಡಿದರಲ್ಲವೇ? ನೀನು ಇವರನ್ನು ಬಿಡಿಸಿಕೊಂಡು ಹೋಗುವುದು ನಿನ್ನ ಕನಸಿನ ಮಾತು. ಮಿಸ್ಟರ್ ಧರ್ಮೇಂದ್ರಪ್ಪ, ನಾನು ಇವರಿಗೆ ಸರಿಯಾದ ಮಾರ್ಗವನ್ನು ತೋರಿಸುವವರೆಗೂ ನಾನು ಇವರನ್ನು ಬಿಡುವುದಿಲ್ಲ. ಓಹೋ, ಚೆನ್ನಾಗಿ ಭಾಷಣ ಮಾಡ್ತಾ ಇದ್ರಿ ಇನ್ಸ್ಪೆಕ್ಟರ್. ನೀನು ಸರಿಯಾಗಿ ಮಾರ್ಗ ತೋರಿಸಲಿಕ್ಕೆ ನೀನು ಕೋರ್ಟಿನಲ್ಲಿ ಕೊಡೋ ತೀರ್ಪ ಜಡ್ಜ್ಮೆಂಟ್ ಅಲ್ಲ, ನೀನೊಬ್ಬ ಮಾಮೂಲು ಇನ್ಸ್ಪೆಕ್ಟರ್. ಶ್ರೀಮಂತರೇ, ಈ ನಿಮ್ಮ ಶ್ರೀಮಂತಿಕೆಯ ಸಕ್ಕಿನಲ್ಲಿ ನ್ಯಾಯ ದೇವತೆಗೆ ಸಿಕ್ಕಂತೆ ಮಾತನಾಡಿದರೆ ನಿನ್ನ ಹಲ್ಲನ್ನು ಉದುರಿಸಿ ಬಿಟ್ಟೇನು ಬಡವ. ನೀನೀಗ ಮಾಮೂಲಿ ಇನ್ಸ್ಪೆಕ್ಟರ್ ಅಂತ ನಿನ್ನ ನಾಲಿಗೆಯನ್ನೇ ಸೀಳಿ ಹಾಕಿ ಬಿಡುತ್ತಿದ್ದೆ.